ನಿಮ್ಮ ಮನೆಯಲ್ಲಿ ಹಣ ಉಳಿತಾ ಇಲ್ವಾ? ಇದಕ್ಕೆ ಅದೃಷ್ಟದ ಸಮಸ್ಯೆನೋ ಅಥವಾ ವಾಸ್ತುವಿನ ತಪ್ಪು? ತುಂಬಾ ಜನ ದುಡ್ಡನ್ನ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಆದ್ರೆ ಅವ್ರ ಮನೆಯಲ್ಲಿ ದುಡ್ಡು ಉಳಿಯೋದಿಲ್ಲ. ನಿಮ್ಗೂ ಕೂಡ ಇದೇ ಸಮಸ್ಯೆ ಇದೆಯಾ? ಹಾಗಾದ್ರೆ ಈ ವಿಡಿಯೋ ನೋಡಿ. ಮೊದಲನೇದಾಗಿ ನಾವು ಆರ್ಥಿಕವಾಗಿ ಚೆನ್ನಾಗಿರಬೇಕು, ಹಣ ಚೆನ್ನಾಗಿ ಸಂಪಾದನೆ ಮಾಡಬೇಕು ಅಂದರೆ ನಮಗೆ ಉತ್ತರ ಅಂದ್ರೇ ಕುಬೇರ ಲಕ್ಷ್ಮಿ ಕರ್ಕೊಂಬರೋಂಥ ದಿಕ್ಕು. ಈ ಉತ್ತರದಲ್ಲಿ ನಾವು ಭಾರ ಇರ್ದಿರೋ ಹಾಗೆ ನೋಡ್ಕೊಬೇಕು. ಯಥೇಚ್ಛವಾಗಿ ಗಾಳಿ ಬೆಳಕು ಉತ್ತರದಿಂದ ನಮ್ಮ ಮನೆ ಒಳಗಡೆ ಬಂದರೆ ನಮಗೆ ಹಣ ಬಂತು ಅಂತಲೇ ಅರ್ಥ. ಅಂದರೆ ನಾನು ಮೊನ್ನೆ ಸೂಲ್ಬೇಲಿ ಹತ್ರ ಒಂದು ಸೈಟ್ ವಿಸಿಟಿಂಗ್ ಹೋಗಿದ್ದೆ. ಆ ಸೈಟ್ ವಿಸಿಟಿಂಗ್ ಹೋದಾಗ ಆ ಮನೆಯಲ್ಲಿ ಏನಾಗಿತ್ತಪ್ಪ ಅಂದರೆ ನಾರ್ತಲ್ಲಿ ಈ ಭೂಮಿ ಉಳುಮೆ ಮಾಡೋದು ಟ್ರ್ಯಾಕ್ಟರ್ದು ಕಲ್ಟಿವೇಟರ್ ಅಂತ ಬರುತ್ತೆ, ಅದು ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ. ತೊಗೊಂಬಂದು ನಾರ್ತಲ್ಲಿ ಈಶಾನ್ಯದಲ್ಲಿ ಇಟ್ಟಿದ್ದಾರೆ. ಮತ್ತು ನಾರ್ತ್ ಮಧ್ಯ ಭಾಗದಲ್ಲಿ ಅವ್ರು ಬೋರ್ವೆಲ್ ಪೈಪ್ಗಳೆಲ್ಲ ತೆಗೆದಿರ್ತಾರೆ, ಅವೆಲ್ಲ ಭಾರ ಇರ್ತದೆ. ಎಲ್ಲ ತೊಗೊಂಬಂದು ನೋಡಿ ನಾರ್ತಲ್ಲಿ ಇಟ್ಕೊಂಡ್ಬಿಡ್ತಾರೆ. ಪೂರ್ತಿ ಅವ್ರ ಮನೆ ಎಷ್ಟು ಇದೆಯೋ ಅಷ್ಟುದನ್ನು ನಾರ್ತಲ್ಲಿ ಅವ್ರ ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಭಾರ ಇರೋ ಐಟಮ್ನೆಲ್ಲ ನಾರ್ತಲ್ಲಿ ಇಟ್ಟಿದ್ದಾರೆ. ದಕ್ಷಿಣದಲ್ಲಿ ಏನೂ ಇಟ್ಟಿಲ್ಲ. ಇಲ್ಲಿ ಫಸ್ಟ್ ಅರ್ಥ ಮಾಡ್ಕೊಬೇಕು ನಾವು, ನಮಗೆ ಉತ್ತರದ ದಿಕ್ಕು ಅಂದ್ರೆ ಫೈನಾನ್ಸ್, ಹಣ ಬರೋ ಅಂಥ ದಿಕ್ಕು. ಇಲ್ಲಿ ಎಷ್ಟು ಹಗುರವಾಗಿರುತ್ತೆ, ಎಷ್ಟು ಚೆನ್ನಾಗಿ ಗಾಳಿ ನಮ್ಮ ಮನೆ ಒಳಗಡೆ ಬರುತ್ತೆ, ಅಷ್ಟು ಚೆನ್ನಾಗಿ ನಾವು ಫೈನಾನ್ಸಲ್ಲಿ ತುಂಬ ಚೆನ್ನಾಗಿರ್ತೀರಿ. ಹಣದ ಸಮಸ್ಯೆ ಯಾವತ್ತೂ ನಾವು ಸಿಗೋದಿಲ್ಲ. ಇನ್ನು ಉತ್ತರದಲ್ಲಿ ಆದಷ್ಟು ನೀಟಾಗಿ ಇಟ್ಬೇಕು. ಎಷ್ಟು ಗಾಳಿ ಬೆಳಕು ನಮ್ಮ ಮನೆಗೆ ಬರ್ತದೆ ಅಷ್ಟು ಫೈನಾನ್ಸ್ ಚೆನ್ನಾಗಿರ್ತೀರಿ. ನಮಗೆ ಕೆಲವೊಂದು ಹತ್ರ ಬರೀ ಗಿಡಗಳು ಹಾಕೊಂಡ್ಬಿಟ್ಟಿರ್ತೀರಿ. ಯಾವಾಗ ಗಿಡಗಳು ಹಾಕೊಂಡಾಗ ಏನಾಗುತ್ತೆ, ನಮಗೆ ಗಾಳಿ ಬೆಳಕು ಅವಾಯ್ಡ್ ಆಗುತ್ತೆ. ಹಾಗಾಗಿ ಉತ್ತರದಲ್ಲಿ ಮ್ಯಾಕ್ಸಿಮಮ್ ನಮಗೆ ಖಾಲಿ ಇಟ್ಕೊಂಡಾಗ ನಮಗೆ ಹಣದ ಸಮಸ್ಯೆ ಅನ್ನೋದೇ ಇರಲ್ಲ. ಇನ್ನು ಕೆಲವರು ಉತ್ತರದಲ್ಲಿ ಯಾವಾಗೋ ಮನೆ ಕೆಲಸ ಅರ್ಧ ಮಾಡಿಸಿರ್ತಾರೆ, ಇನ್ನು ಉಳಿದಿರೋ ಅರ್ಧ ಇಟ್ಕೆಗಳನ್ನೆಲ್ಲ ಇಲ್ಲಿ ಇಟ್ಬಿಡ್ತಾರೆ. ಇಟ್ಕೆ, ಕಲ್ಲು ಚಪ್ಪಡಿ ಎಲ್ಲ ತೊಗೊಂಬಂದು ಉತ್ತರದಲ್ಲಿ ಭಾರ ಹಾಕ್ತಾರೆ. ಯಾವಾಗ ನೀವು ಉತ್ತರದಲ್ಲಿ ಭಾರ ಹಾಕ್ತೀರಿ ನಿಮ್ಮ ಮನೆಗೆ ಹಣ ಅನ್ನೋದು ಬರಲ್ಲ, ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಹಾಗಾಗಿ ಉತ್ತರನ ನಾವು ಎಷ್ಟು ನೀಟಾಗಿ ಹಗುರವಾಗಿ ಮಾಡ್ಕೊತೀರಿ ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಕೆಲವ್ರು ಏನು ಮಾಡ್ತೀರಾ ಅಂದರೆ ಉತ್ತರದಲ್ಲಿ ಹೂವಿನ ಗಿಡಗಳು ಹಾಕ್ಬಿಡ್ತೀರಾ. ಹಾಕಿ ಪುಟ್ಟದು ಹಾಕಬೇಕು. ಯಾವುದೇ ಕಾರಣಕ್ಕೂ 4 ಅಡಿಗಿಂತ ಎತ್ತರವಾಗಿರ್ತಕ್ಕಂಥ ಯಾವುದೇ ಜಾತಿಯ ಗಿಡ ಮರ ಇರಬಾರ್ದು. ನನ್ನ ಕಮೆಂಟ್ಸಲ್ಲಿ ಕೇಳ್ತೀರಾ, ಸರ್ ತೆಂಗಿನ ಮರ ಇದೆ ಏನು ಮಾಡೋದು, ಸರ್ ಪಾರಿಜಾತ ಇದೆ ಏನು ಮಾಡೋದು, ಸರ್ ಅಡಿಕೆ ಮರ ಇದೆ ಏನು ಮಾಡೋದು? ಅದು ನಿಮ್ಮ ಕರ್ಮ ಹೆಂಗಿರುತ್ತೆ ಹಂಗೆ ನೀವು ಬೆಳೆಸ್ಕೊಂಡಿರ್ತೀರಾ. ಉತ್ತರದಲ್ಲಿ ನಮಗೆ ಇವಾಗ ಒಂದು ಮರ, ನಮ್ಮ ಪಕ್ಕದಲ್ಲಿ ಮರ ಬಂತು ಅಂದರೆ ನಮಗೆ ಕತ್ಲು ಮುಚ್ಕೊಳುತ್ತೆ. ಮತ್ತು ಗಾಳಿ ಬೆಳಕು ಒಳಗಡೆ ಬರೋದಕ್ಕೆ ಅಂದರೆ ಕೊಡುತ್ತೆ, ಇಲ್ಲ ಅಂತಲ್ಲ, ಆದರೆ ಅದು ಸ್ವಲ್ಪ ಹಿಡಿದಿಟ್ಕೊಳುತ್ತಾ. ಈಗ ನಾವು ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಟರ್ನಿಂಗ್ ಬಂದ ತಕ್ಷಣ ಹೆಂಗೆ ಸ್ಲೋ ಆಗ್ತಿರಿ, ಅದೇ ರೀತಿ ಹಣ ನಮ್ಮ ಮನೆ ಒಳಗಡೆ ಬರೋದು ಸ್ಲೋ ಆಗುತ್ತೆ. ಹಾಗಾಗಿ ಉತ್ತರದಲ್ಲಿ ನಾನು ಆಗಲೇ ಹೇಳಿದಾಗೆ ಯಾವುದೇ ಜಾತಿಯ ಗಿಡ ಮರ ಇದ್ರೂ 4 ಅಡಿಗಿಂತ ಕೆಳಗಡೆ ಇದ್ರೆ ಮಾತ್ರ ಇರಬೇಕು. ಅದಕ್ಕಿಂತ ಎತ್ತರ ಆದಾಗ ನಮಗೆ ನಮ್ಮ ಮನೆ ಒಳಗಡೆ ಹಣ ಬರೋ ಅಂಥದ್ದನ್ನ ತಡೆ ಹಿಡಿತದೆ. ಇನ್ನು ಕೆಲವರು ಉತ್ತರದಲ್ಲಿ 1.5 ಅಡಿ ಬಿಟ್ಟು ಮಾತ್ರ ಮನೆ ಕಟ್ಕೊತಿರ್ತೀರ. ಪಕ್ಕ ಸೈಟ್ಗೂ ನಮಗೂ ಬರೀ 1.5 ಅಡಿ. ನೀವು ಎಷ್ಟು ಬಿಡ್ತೀರಾ ಅಷ್ಟು ಹಣ ನಮಗೆ ಜಾಸ್ತಿ ಬರ್ತದೆ. ನನ್ನ ಮನೆ ಒಬ್ರಿಗೆ ಹೇಳಿದ ಅವ್ರು 15 ಅಡಿ ಬಿಡ್ತೀನಿ ಸರ್ ಅಂದರು. ನನಗೆ ಒಂಥರ ಖುಷಿ ಆಯಿತು. ನೀವು ಬಿಡ್ರೆ ನನಗೇನು ಕೊಡಲ್ಲ, ಅದು ನಿಮ್ಗೆ ರಿಟರ್ನ್ ಕೊಡ್ತಾನೆ ಭಗವಂತ. ಇನ್ನೂ ಕೆಲವರು ಇನ್ನೇನಿಲ್ಲ ತಗೊಂಡು ಪಕ್ಕದ ಮನೆಗೆ ಅಂಟಿಸ್ಬಿಟ್ಟು ಕಟ್ಬಿಡ್ತಾರೆ, ಉತ್ತರದಿಂದ ಗಾಳಿ ಬೆಳಕು ಬರೋದೇ ಬೇಡ ಅಂತ. ನಮ್ಗೆ ಉತ್ತರದಿಂದ ಮ್ಯಾಕ್ಸಿಮಮ್ ಗಾಳಿ ಬೆಳಕು ಬಂದರೆ ನಮ್ಮ ಮನೆಯೊಳಗೆ ದುಡ್ಡು ಬಂತು ಅಂತ ಅರ್ಥ. ಇದಾದ್ಮೇಲೆ ನಮಗೆ ಬೇರೆ ಬೇರೆ ಸಮಸ್ಯೆ ಏನರಿಂದ ಬರ್ತದಪ್ಪ ಅಂದರೆ ಉಚ್ಚ ಸ್ಥಾನದಲ್ಲಿ ಬಾಗಿಲುಗಳನ್ನ ಕೊಡಬೇಕು ನಾವು. ಅದು ಮೇನ್ ಡೋರ್ ಆಗ್ಬೋದು, ರೂಮ್ ಡೋರ್ ಆಗ್ಬೋದು, ಟಾಯ್ಲೆಟ್ ಡೋರ್ ಆಗ್ಬೋದು, ಯಾವುದಾದ್ರೂ ಅಷ್ಟೇ ಉಚ್ಚ ಸ್ಥಾನದಿಂದ ನಮಗೆ ಬಾಗಿಲು ಕೊಟ್ಟಾಗ ನಾವು ತುಂಬ ಚೆನ್ನಾಗಿರ್ತೀರಿ. ಅದೇ ನೀಚ ಸ್ಥಾನದಿಂದ ಕೊಟ್ಟಾಗ ಮನೆಯಲ್ಲಿ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ, ಆರ್ಥಿಕವಾಗಿ ಹಿಂದುಳಿತೀರಿ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ. ನಮಗೆ ಉಚ್ಚ ಸ್ಥಾನ ಅಂದರೆ ಒಳ್ಳೇದು ಅಂತ, ಒಳ್ಳೇದು ಮನೆ ಒಳಗಡೆ ಬರೋದು. ನೀಚ ಅಂದರೆ ಅದು ಕೆಟ್ಟದಾಗುತ್ತೆ. ನೋಡಿ, ಈಗ ನಮಗೆ ಉತ್ತರ ಈಶಾನ್ಯ ಬಂದು ಉಚ್ಚಸ್ಥಾನ, ಇದು ಪಾಸಿಟಿವ್ ಬರೋ ಅಂಥ ಜಾಗ. ಅದೇ ರೀತಿ ಉತ್ತರ ವಾಯುವ್ಯ, ಅದು ಬಾತ್ರೂಮ್ ಇರ್ಬೋದು, ಟಾಯ್ಲೆಟ್ ರೂಮ್ ಅಥವಾ ಒಂದು ಬೆಡ್ರೂಮು ಯಾವುದೇ ಇರಲಿ, ನಾವು ಸೈಟ್ ಒಳಗೆ ಎಂಟ್ರಿ ಆಗೋದಾದರೂ ಸರಿಯೇ. ಉತ್ತರ ವಾಯುವ್ಯ ಬಂದು ನೀಚ ಸ್ಥಾನದಿಂದ ಬಂದರೆ ಟೆನ್ಷನ್ ಜಾಸ್ತಿ ಆಗ್ತದೆ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿತಾರೆ, ಆರ್ಥಿಕವಾಗಿ ನಾವು ಹಿಂದೆ ಇರ್ತೀರಿ, ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಇದೆಲ್ಲ ಆಗೋದು ಯಾವಾಗ? ನೀಚ ಸ್ಥಾನ. ಉತ್ತರದಲ್ಲಿ ಉತ್ತರ ಈಶಾನ್ಯ ಉಚ್ಚಸ್ಥಾನ, ಉತ್ತರ ವಾಯುವ್ಯ ಉತ್ತರ ಈಶಾನ್ಯ ಒಳ್ಳೆಯದು ಉಚ್ಚಸ್ಥಾನ, ಉತ್ತರ ವಾಯುವ್ಯ ನೀಚ ಸ್ಥಾನ ಆಗಿರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಉತ್ತರ ಅಂದರೆ ಪೂರ್ತಿ ಒಳ್ಳೆಯದು ಅಂತಲ್ಲ, ಅರ್ಧ ಒಳ್ಳೆಯದು ಅರ್ಧ ಕೆಟ್ಟದಿರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಬಾಗಿಲುಗಳನ್ನ, ಸೈಟ್ ಒಳಗಡೆ ಗೇಟ್ಗಳನ್ನ ಕೊಡಬೇಕಾಗುತ್ತೆ. ಇದಾದಮೇಲೆ ನೋಡಿ, ಪೂರ್ವ ಈಶಾನ್ಯ ಉಚ್ಚಸ್ಥಾನ ಬರುತ್ತೆ. ಅದೇ ರೀತಿ ಪೂರ್ವ ಆಗ್ನೇಯ ನೀಚ ಸ್ಥಾನ ಬರುತ್ತೆ. ನಮ್ಮ ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೆ ಇದು ಪೂರ್ವ ಬಾಗಿಲು ಒಳ್ಳೇದು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ಇದು ಬಂದರೆ ಅದರಷ್ಟು ಕೂಡ ಟೆನ್ಷನ್, ಗಂಡ ಹೆಂಡತಿನ ಜೊತೆಲಿ ಇರೋಕ್ಕೆ ಬಿಡಲ್ಲ, ಡೈವರ್ಸ್ ಆಗ್ಬೋದು, ಏನೇನೋ ಆಗ್ಬಿಡುತ್ತೆ. ಹಾಗಾಗಿ ಇದು ಪೂರ್ವ ಆಗ್ನೇಯ ನೀಚ ಸ್ಥಾನ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ನಮಗೆ ದಕ್ಷಿಣ ಆಗ್ನೇಯ, ಇದು ಉಚ್ಚ ಸ್ಥಾನಕ್ಕೆ ಬರ್ತದೆ. ಅದೇ ರೀತಿ
ದಕ್ಷಿಣ ನೈಋತ್ಯ ಇದು ನೀಚ ಸ್ಥಾನ, ಇಲ್ಲಿ ಬಾಗಿಲುಗಳು ಕೊಡಬಾರ್ದು. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಇದು ಬಾತ್ರೂಮ್ಗೂ ಅನ್ವಯ ಆಗ್ತದೆ. ಯಾಕೆಂದರೆ ಬಾತ್ರೂಮಲ್ಲಿ ಬಿದ್ದು ಕಾಲು ಮುರ್ಕೊಂಡಿರೋರು ತುಂಬ ಜನ ಇದ್ದಾರೆ, ಬಾತ್ರೂಮಲ್ಲಿ ಬಿದ್ದು ಪ್ರಾಣ ಹೋಗಿರೋರು ತುಂಬ ಜನ ಇದ್ದಾರೆ. ಒಂದು ಬಾತ್ರೂಮ್ ಆದ್ರೂ ಅದು ಉಚ್ಚ ಸ್ಥಾನದಲ್ಲಿ ಕೊಟ್ರೆ ಅದಕ್ಕೆ ನಮಗೆ ರಿಸಲ್ಟ್ ಬರೋದು. ನೀವು ನೀಚ ಸ್ಥಾನದಲ್ಲಿ ಕೊಟ್ಬಿಟ್ಟು ಬಿದ್ದುಬಿಟ್ರೆ ಅದು ನೀವೇ ಮಾಡ್ಕೊಳೋದು ಅದನ್ನು. ಹಾಗಾಗಿ ನಾವು ಒಳ್ಳೇದು ಕೊಟ್ಟರೆ ಭಗವಂತ ನಮಗೂ ಒಳ್ಳೇದು ಕೊಡ್ತಾನೆ, ನಾವು ನೀಚ ಸ್ಥಾನದಲ್ಲಿ ಕೊಟ್ಟರೆ ನಮ್ಗೆ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗ್ತದೆ. ನೋಡಿ, ಪಶ್ಚಿಮ ನೈಋತ್ಯ ಬಂದು ಈ ಪಶ್ಚಿಮಕ್ಕೆ ಇದು ನೀಚ ಸ್ಥಾನ. ತುಂಬ ಜನ ಗೇಟ್ಗಳು ಇಲ್ಲೇ ಓಡಾಡ್ತಾ ಇರ್ತೀರ, ಇಲ್ಲಿ ಮೆಟ್ಲು ಇಟ್ಕೊಂಡ್ಬಿಡ್ತೀರಾ, ಪಶ್ಚಿಮದಲ್ಲಿ ಮೆಟ್ಲು ಇಟ್ಕೊಂಡು ನೀಚ ಸ್ಥಾನದಿಂದ ಸೈಟ್ಗೆ ಒಳಗಡೆ ಬರ್ತಾ ಇರ್ತೀರ. ಬರಬೇಡಿ, ಅದರಿಂದ ತುಂಬ ಕಷ್ಟನ ಅನುಭವಿಸ್ತೀರ ನೀವು. ನೋಡಿ, ಇದು ಪಶ್ಚಿಮ ವಾಯುವ್ಯ, ಇಲ್ಲಿ ಬರಬೇಕು, ಇಲ್ಲಿ ಗೇಟ್ ಕೊಡ್ತೀರಾ, ನೈಋತ್ಯದಿಂದ ಎಂಟ್ರಿ ಆಗ್ತೀರಾ. ನೋಡಿ, ಉತ್ತರ ಈಶಾನ್ಯ ಒಳ್ಳೆಯದು, ಪೂರ್ವ ಈಶಾನ್ಯ ಒಳ್ಳೆಯದು, ಪೂರ್ವ ಆಗ್ನೇಯ ತಪ್ಪು. ಅದೇ ರೀತಿ ದಕ್ಷಿಣ ಆಗ್ನೇಯ ಒಳ್ಳೆಯದು, ದಕ್ಷಿಣ ನೈಋತ್ಯ ಕೆಟ್ಟದು, ಪಶ್ಚಿಮ ನೈಋತ್ಯನೂ ಕೆಟ್ಟದ್ದು ಕೊಡಬಾರ್ದು, ಪಶ್ಚಿಮ ವಾಯುವ್ಯ ಕೊಡ್ಬೋದು, ಉತ್ತರ ವಾಯುವ್ಯ ಕೊಡಬಾರ್ದು. ಈ ನೀಚ ಸ್ಥಾನಗಳಲ್ಲಿರ್ತಕ್ಕಂಥ ಬಾಗಿಲುಗಳನ್ನ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ರಿಸಲ್ಟ್, 3 ತಿಂಗಳು ಸಾಕು, ನಾನು ತುಂಬ ದಿನ ಏನಿಲ್ಲ, 90 ದಿನದಲ್ಲಿ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಇದಾದಮೇಲೆ ನಮಗೆ ಹಣ ಬರದೇ ಇರೋದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ, ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಆದಮೇಲೆ ಯುಟಿಲಿಟಿ ಕೊಟ್ಬಿಡ್ತೀರ. ಈ ಯುಟಿಲಿಟಿ ಕೊಟ್ಟಾಗ ಇಲ್ಲಿ ನಾವು ಅಡುಗೆ ಮಾಡಬೇಕು. ಯಾವಾಗ ನಾವು ಅಗ್ನಿಮೂಲೆಯಲ್ಲಿ ಅಡುಗೆ ಮಾಡಲ್ವೋ, ನಮ್ಮ ಮನೆಯ ಕೊನೆಯ ಜಾಗ ಏನಿರುತ್ತಲ್ಲ ಅಗ್ನಿಮೂಲೆಯಲ್ಲಿ, ಪೂರ್ವ ದಕ್ಷಿಣ ಸೇರೋ ಅಂಥದ್ದು ಕೊನೆಯ ಜಾಗ ಏನಿರುತ್ತೆ ಅದು ಅಗ್ನಿಮೂಲೆ ಆಗಿರುತ್ತೆ. ಇಲ್ಲಿ ನಾವು ಅಡುಗೆ ಮಾಡಬೇಕು. ಇಲ್ಲಿ ಅಡುಗೆ ಮಾಡಿ ಊಟ ಮಾಡೋದ್ರಿಂದ ನಮಗೆ ಆರೋಗ್ಯ ಬರುತ್ತೆ. ಇಲ್ಲಿ ಅಡುಗೆ ಮಾಡೋದ್ರಿಂದ ನಮ್ಮ ಬಿಸ್ನೆಸ್ ವ್ಯವಹಾರಗಳು ತುಂಬ ಚೆನ್ನಾಗಿ ಆಗ್ತಾ ಇರ್ತದೆ. ಯಾವಾಗ ಅಗ್ನಿಮೂಲೆಯಲ್ಲಿ, ಅಗ್ನಿ ಅಂದರೆ ಏನು ಹೇಳಿ, ಬೆಂಕಿಗೂ ನೀರಿಗೂ ಆಗೋದಿಲ್ಲ. ಯಾವಾಗ ಅಗ್ನಿಮೂಲೆಯಲ್ಲಿ ತೊಗೊಂಬಂದು ನೀವು ನೀರನ್ನು ಕುತ್ತರಿಸ್ತೀರೋ ಆವಾಗ ನಿಮಗೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಮನೆಯಲ್ಲಿ ಇರೋ 4 ಜನ ನೀವೇ ಸಾಕು ಕಿತ್ತಾಡೋದಕ್ಕೆ, ಪಕ್ಕದ ಮನೆಯವ್ರು ಏನು ಬೇಕಾಗಲ್ಲ. ನಮ್ಮ ಮನೆಯವರೇ 4 ಜನ 4 ಥರ ಇರ್ತಾರೆ, ಒಬ್ಬರು ಮಾತೊಬ್ಬರು ಕೇಳಲ್ಲ, ಹೊಂದಾಣಿಕೆ ಇರಲ್ಲ. ಅಗ್ನಿಮೂಲೆಯಲ್ಲಿ ಯುಟಿಲಿಟಿ ಕೊಡಬೇಡಿ. ಅಗ್ನಿಮೂಲೆಯಲ್ಲಿ ಏನಿದ್ರು ನಮಗೆ ಬೆಂಕಿನೇ ಇರಬೇಕು. ಇದಾದಮೇಲೆ ಅಗ್ನಿಮೂಲೆಯಲ್ಲಿ ಮೆಟ್ಲು ಬರುತ್ತೆ, ಮೆಟ್ಲು ಕೆಳಗಡೆ ಮತ್ತೆ ಟಾಯ್ಲೆಟ್ ರೂಮು, ಬಾತ್ರೂಮು. ಮೊನ್ನೆ ಒಬ್ರು ಹೇಳ್ತಿದ್ರು, ಸರ್ ನಾನು ಬರೀ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಅಂತ. ನಾವು ಹೇಳ್ತಾ ಇರೋದು ನೀರು ಉಪಯೋಗಿಸ್ಬಾರ್ದು ಅಂತ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅಗ್ನಿಮೂಲೆಯಲ್ಲಿ ಅಂದರೆ ಬೆಂಕಿನೇ ಇರಬೇಕು, ಅದ್ರ ಆಪೋಸಿಟ್ ಅಂತ ಬಿಟ್ಟಾಗ ನಮ್ಮದು ಎಲ್ಲ ಉಲ್ಟಾ ಆಗ್ತಾ ಇರ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ತುಂಬ ಜನ ಮಾಡ್ಕೊಂಡಿದ್ದೀರಾ, ಯುಟಿಲಿಟಿನ ಕ್ಯಾನ್ಸಲ್ ಮಾಡಿ ಅಡುಗೆ ಮನೆನ ಅಲ್ಲಿ ತನಕ ತೊಗೊಂಬಿಡಿ. ಮತ್ತೆ ಕಮೆಂಟ್ಸ್ ಮಾಡ್ತೀರಾ, ಸರ್ ನಾವು ಮಾಡ್ಬಿಟ್ಟಿದ್ದೀರಿ ಏನು ಮಾಡೋದು ಅಂತ. ಮಾಡಿದ್ದು ನಿಮ್ಗೆ ಗೊತ್ತಿಲ್ಲ, ಮಾಡಿದಿರಿ, ಈಗ ಗೊತ್ತಾಯ್ತಲ್ವಾ, ಚೇಂಜ್ ಮಾಡ್ಕೊಳ್ಳಿ. ಬದಲಾವಣೆ ಮಾಡ್ಕೊಳಕ್ಕೆ ಭಗವಂತ ಇನ್ನೂ ಅವಕಾಶ ಕೊಟ್ಟಿದ್ದಾನೆ, ಮಾಡ್ಕೊಳ್ಳಿ. ಮತ್ತೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವು ಹಣನ ಎಲ್ಲಿ ಇಡ್ತಾ ಇದ್ದೀರಿ ಅನ್ನೋದು. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು, ಸೌತ್ ವೆಸ್ಟ್ ಕಾರ್ನರ್ನ ಕುಬೇರನ ಮೂಲೆ ಅಂತ ಇದ್ರು. ಯಾವುದು ಇದೆಯಲ್ಲ, ಈ ದಕ್ಷಿಣ ಮತ್ತು ಪಶ್ಚಿಮ ಸೇರೋ ಜಾಗನ ನೈಋತ್ಯ ಅಂತ ಕರೀತಾರೆ. ಇದು ಕುಬೇರನ ದಿಕ್ಕಲ್ಲ, ಆಡು ಭಾಷೆಯಲ್ಲಿ ಕುಬೇರನ ದಿಕ್ಕು ಅಂತಾರೆ. ಈ ನೈಋತ್ಯ ಮೂಲೆಯಲ್ಲಿ ನೀವು ತುಂಬ ಜನ ಕ್ಯಾಶ್ನ ಇಡ್ತಾ ಇದ್ದೀರಾ. ಇಡೀ, ನಾನೇನು ಬೇಡ ಅಂತ ಹೇಳಿಲ್ಲ, ಇಲ್ಲಿ ಇಟ್ಟಿರೋದು ಅಲ್ಲೇ ಇರುತ್ತೆ, ಖರ್ಚಾಗೋದಿಲ್ಲ. ನಮ್ಗೆ ಏನಾಗಬೇಕು, ಅದು ಬೆಳಿಬೇಕು. 1 ಕಾಸ್ಕ ಇನ್ನೊಂದು ಕಾಸು ಸೇರಬೇಕು, 2 ಕಾಸು 3 ಕಾಸು ಆಗಬೇಕು ಅನ್ನೋರು ಏನು ಮಾಡಬೇಕು, ವಾಯುವ್ಯದಲ್ಲಿ ಇಡಬೇಕು ನೀವು ಹಣನ. ವಾಯುವ್ಯದಲ್ಲಿ ಇಟ್ಟರೆ ಇದು ಆಕ್ಟಿವ್ ಝೋನ್. ಆಕ್ಟಿವ್ ಅಂದರೆ ಏನು ಹೇಳಿ, ಆಚೆ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ಇನ್ನೊಂದು ಸ್ವಲ್ಪ ಕರ್ಕೊಂಡು ಬರ್ತಾ ಇರ್ತದೆ, ಅದು ಆಕ್ಟಿವ್ ಆಗಿರ್ತದೆ. ಇಲ್ಲಿರೋ ಅಂಥದ್ದು ಇದು ಇಲ್ಲೇ ಇರುತ್ತೆ. ನೀವು ಇಲ್ಲೂ ಇಟ್ಕೊಳ್ಳಿ, ಬೇಡ ಅಂತಲ್ಲ. ಆದರೆ ಇದಕ್ಕಿಂತ ನನ್ನ ಅನುಭವದಲ್ಲಿ ಈ ವಾಯುವ್ಯ ತುಂಬ ಆಕ್ಟಿವ್ ಆಗಿರ್ತದೆ. ಇಲ್ಲಿ ಹಣನ ಇಟ್ಕೊಂಡಾಗ ನಿಮಗೆ 1 ಇಟ್ಟರೆ 4 ಆಗುತ್ತೆ. ನಿಮ್ಮ ಮನೆಗಳಲ್ಲಿ ಚೆಕ್ ಮಾಡಿ, ವಾಯುವ್ಯದಲ್ಲಿ ಏನಿದೆಯೋ ಈ ಕಾರ್ನರಲ್ಲಿ ನಿಮ್ಮ ಮನೇಲಿ ಜಾಸ್ತಿ ಇರ್ತದೆ. ಅದು ಟ್ಯಾಬ್ಲೆಟ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗ್ಬೋದು, ಮಕ್ಕಳ ಬುಕ್ ಆಗ್ಬೋದು. ನಾನು ಇಲ್ಲೆಲ್ಲ ಏನು ಮಾಡ್ತೀನಿ ಅಂದರೆ, ಒಡವೆ ತೊಗೊಂಬಂದಿಲ್ಲ ಬಿಲ್ಸ್ ಇಡ್ತಾ ಇರ್ತೀನಿ. ನನ್ನ ಮಕ್ಕಳಿಗೆ ಫೀಸ್ ಕಟ್ಟಿರೋದು ಆ ರೆಸಿಪ್ಟ್ ಇಲ್ಲಿ ಇಡ್ತೀನಿ. ಒಳ್ಳೇದನ್ನೆಲ್ಲ ನನ್ನ ವೆಹಿಕಲ್ ಕಾರ್ ಕೀ ಇಲ್ಲಿ ಇಡ್ತಾ ಇರ್ತೀನಿ, ಬೈಕ್ ಕೀ ಇಲ್ಲಿ ಇಡ್ತೀನಿ. ಇದು ಏನು ಇಡ್ತೀರಾ ಇಲ್ಲಿ ನೀವು, ಪಾಸಿಟಿವ್ 1 ಇಟ್ಟರೆ 4 ಆಗುತ್ತೆ. ಮತ್ತು ನೀವು ಅಲ್ಲಿ ನೆಗೆಟಿವ್ ಇಟ್ಟರೆ, ಒಂದು ಲೋನ್ ಮಾಡಿಸಿದ್ದೀರಾ ಅಂತ ಇಟ್ಕೊಳ್ಳಿ, ಆ ಪೇಪರಲ್ಲಿ ಇಟ್ಟು ನೋಡಿ 4 ಸರಿ ಲೋನ್ ಮಾಡಿಸಿರ್ತೀರಿ ನೀವು ಬೇರೆ ಬೇರೆ ಕಡೆ. ಅವಾಗ ಏನಾಯಿತು, ಆ ಲೋನ್ ಪೇಪರ್ ಜಾಸ್ತಿ ಆಯಿತು. ನಿಮ್ಗೆ ಏನು ಬೇಕೋ ಅದು ವಾಯುವ್ಯ, ಇದು ವಾಯುವ್ಯ ಬರ್ತದೆ. ಪ್ರತಿಯೊಂದು ಕೋಣೆಯಲ್ಲೂ ಆಕ್ಟಿವ್ ಆಗಿರ್ತಕ್ಕಂಥ ಝೂನ್ ಯಾವುದಪ್ಪ ಅಂದರೆ ವಾಯುವ್ಯ. ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಳ್ಳಿ. ನಾನು ಎಷ್ಟೋ ಮನೆಗೆ ಹೋಗ್ತೀನಿ, ವಾಯುವ್ಯದಲ್ಲಿ ಟ್ಯಾಬ್ಲೆಟ್ಸ್ ಇಟ್ಟು ತುಂಬ ಹೋಗ್ಬಿಟ್ಟಿರ್ತಾರೆ. ಅದೇನು ಕ್ರೇಟ್ಗಳು 3 ಕ್ರೇಟ್ ಇಟ್ಟಿರ್ತಾರೆ, ಒಂದ್ರ ಮೇಲೆ ಒಂದು. ಹಾಗಾಗಿ ವಾಯುವ್ಯದಲ್ಲಿ ನೀವು ಪಾಸಿಟಿವ್ ಇಟ್ಟರೆ ಪಾಸಿಟಿವ್ ಜಾಸ್ತಿ ಆಗ್ತದೆ, ನೆಗೆಟಿವ್ ಇಟ್ಟರೆ ನೆಗೆಟಿವ್ ಜಾಸ್ತಿ ಆಗ್ತದೆ. ಈಗಲೇ ನಿಮ್ಮ ಮನೆಯಲ್ಲಿ ವಾಯುವ್ಯದಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ. ನಾರ್ತ್ ವೆಸ್ಟ್ ಸೇರೋಂಥ ಜಾಗನ ವಾಯುವ್ಯ ಅಂತಾರೆ, ನಾರ್ತ್ ವೆಸ್ಟ್ ಕಾರ್ನರ್. ಅದರಲ್ಲಿ ಪಶ್ಚಿಮದ ಗೋಡೆಗೆ ಹಿಂಗೆ ಇಡಬೇಕು. ಇದು ಅಷ್ಟೇ ವಾಯುವ್ಯ. ಇಲ್ಲೂ ಅಷ್ಟೇ, ನೀವು ಗಾಡಿಗಳು ನಿಲ್ಲಿಸಿದ್ರೆ ಗಾಡಿಗಳು ಜಾಸ್ತಿ ಆಗ್ತವೆ. ನಿಮ್ಮ ಮನೆಗಳ ಹತ್ರ ವಾಯುವ್ಯದಲ್ಲಿ ಹೋಗಿ ನೋಡಿ, ಏನೇನಿರುತ್ತೋ ತುಂಬ ಹೋಗಿರ್ತದೆ.
ಬರೀ ಅದು ಕಸ ಆಗಿರ್ಬೋದು, ಏನಾದರೂ ಸರಿ, ವಾಯುವ್ಯದಲ್ಲಿ ಏನಿಟ್ರು 1 ಇಟ್ಟರೆ 4 ಆಗುತ್ತೆ. ಇದಾದಮೇಲೆ ತುಂಬ ನಾನು ಸೈಟ್ ವಿಸಿಟಿಂಗ್ ಹೋದಾಗ ನಾನು ನೋಡಿದಾಗ ಏನು ತಪ್ಪಾಗ್ತಾ ಇರ್ತದೆ ಅಂದರೆ, ನಲ್ಲಿಗಳು ನೀರನ್ನ ತೊಟ್ಟಿಡ್ತಾ ಇರ್ತದೆ. ನೀರು ಅಂದ್ರೇ ಪಾಸಿಟಿವ್ ಎನರ್ಜಿ ಅಂತ. ಆ ನೀರನ್ನ ವೇಸ್ಟ್ ಮಾಡಬಾರ್ದು ನಾವು. ನೀವು ಅದು ಏನಾದರೂ ತೊಟ್ಟಿಡ್ತಾ ಇದೆಯಾ, ಒಂದೇನಾದರೂ ಬಕೆಟ್ ಬಿನ್ಗನ ಇಟ್ಟು ಅದನ್ನು ಮತ್ತೆ ಗಿಡಕ್ಕೆ ಬಳಸ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ಏನಕ್ಕಾದರೂ ಆ ನೀರನ್ನ ಉಪಯೋಗಿಸಿ. ಆದರೆ ನಲ್ಲಿಯಿಂದ ನೀರು ತೊಟ್ಟಿಡ್ತಾ ಇದೆ ಅಂದರೆ ನಿಮ್ಮ ದುಡ್ಡು ಎಲ್ಲೋ ಕರಗ್ತಾ ಇದೆ, ನಿಮ್ಮ ಗಮನಕ್ಕೆ ಬಂದಿರ್ಬೋದು, ಬರ್ದಿರೋನೂ ಇರ್ಬೋದು. ಇದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಮನೆಯ ನಲ್ಲಿಗಳೇನಾದರೂ ಸೋರ್ತಾ ಇದ್ದರೆ ಅದನ್ನು ಬದಲಾಯಿಸ್ಕೊಳ್ಳಿ ಅಥವಾ ರಿಪೇರಿ ಮಾಡಿಸ್ಕೊಳ್ಳಿ. ಆವಾಗ ನಿಮಗೆ ವೇಸ್ಟ್ ಖರ್ಚೆಲ್ಲ ಒಂದು ಹಂತಕ್ಕೆ ಕಂಟ್ರೋಲ್ಗೆ ಬರುತ್ತೆ. ಇಷ್ಟು ಹೇಳ್ತಾ ಕೊನೆ ವಿಡಿಯೋದಲ್ಲಿ ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ನಾನು ಉತ್ತರ ಕೊಡೋ ಅಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಕೆಲವೊಬ್ಬರು ಏನಾದರೂ ಪ್ರಶ್ನೆ ಕೇಳಿರ್ತೀರ, ಅದಕ್ಕೆ ನಾನು ಉತ್ತರ ಹೇಳಿದಾಗ ಸರ್ ನನ್ನ ಪ್ರಶ್ನೆಗೆ ಉತ್ತರ ಹೇಳಿದ್ರಿ ಅಂತ ನೀವು ಖುಷಿ ಪಡ್ತೀರಲ್ವಾ, ಅವಾಗ ನನಗೂ ಖುಷಿ ಆಗುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ನಾವು ಏನಾದರೂ ಉತ್ತರ ಹೇಳಿದಾಗ ಅದಕ್ಕೊಂದು ಥ್ಯಾಂಕ್ಸ್ ಹೇಳಿ, ಅವಾಗ ನಮಗೂ ಏನೋ ಒಂದು ಖುಷಿ, ಇನ್ನೂ ಏನಾದರೂ ಕೊಡೋಣಪ್ಪ ಇವ್ರಿಗೆ, ನೋಡಿ ನನಗೆ ಇಷ್ಟು ಜನ ಗಮನಿಸ್ತಾ ಇದ್ದಾರೆ ನಾನು ಇನ್ನೂ ಏನಾದರೂ ಇವ್ರು ಕೊಡ್ಬೋದಲ್ವಾ ಅಂತ ಒಂದು ಹೊಸ ಯೋಚನೆನ ಮಾಡೋಕ್ಕೆ ಅವಕಾಶ ಇರುತ್ತೆ. ಶಿಲ್ಪಾ ಗೋಪಾಲ್ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ. ಸರ್, ಮನೆಯ ವಾಯುವ್ಯ, ಅದಾದಮೇಲೆ ಕಾಂಪೌಂಡ್ ಇದೆ, ಕಾಂಪೌಂಡ್ ಆದಮೇಲೆ ವಾಯುವ್ಯದಲ್ಲಿ ಬೋರ್ವೆಲ್ ಇದೆ, ಅದು ಇರ್ಬೋದಾ ಅಂತ. ನೋಡಿ ಮೇಡಮ್, ಹೇಳ್ತಾ ಇರೋದು ಕೆಲವರು ಬೋರ್ವೆಲ್ ಇಲ್ಲಿ ಬಂದ್ಬಿಟ್ಟಿರುತ್ತೆ, ಆವಾಗ ಕಾಂಪೌಂಡ್ನ ಒಳಕ್ಕೆ ಹಾಕ್ಕೊತಾರೆ. ಆ ಥರ ಮಾಡಬಾರ್ದು. ಈ ಬೋರ್ವೆಲ್ಲು ಪಬ್ಲಿಕ್ದಾದರೆ ಅಥವಾ ಪಕ್ಕದ ಜಮೀನವ್ರದ್ದಾದರೆ ನಮಗೇನು ತೊಂದರೆ ಇಲ್ಲ. ನಮ್ಮದೇ ಇದೆ ಅಂದಾಗ ಇಲ್ಲಿ ಭೂಮಿ ಡೌನ್ ಆಗಬಾರ್ದು, ಇಲ್ಲಿ ಇರೋಂಥ ಬೋರ್ನ ತೆಗಿಬೇಕಾಗುತ್ತೆ. ಎರಡನೇದು ನಿಮ್ಮ ಪ್ರಶ್ನೆ, ಈಶಾನ್ಯದಲ್ಲಿ ನೀರಿದೆ, ಅಂಡರ್ಗ್ರೌಂಡಲ್ಲಿ ನೀರಿದೆ ಇರ್ಬೋದಂತ. ಇಲ್ಲಿ ಇರ್ಬೋದು, ಏನು ತೊಂದರೆ ಇಲ್ಲ. ನಾಗರಾಜ್ ಭಜಂತ್ರಿ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ. ಸರ್, ನೀವು ಹಳೆ ವಿಡಿಯೋದಲ್ಲಿ ಪೂರ್ವ ಮಧ್ಯಭಾಗದಲ್ಲಿ ತುಳಸಿ ಕಟ್ಟೆ ಇಡ್ಬೋದು ಅಂತ ಹೇಳಿದ್ದೀರಾ, ಈ ವಿಡಿಯೋದಲ್ಲಿ ಆಗ್ನೇಯ ಮೂಲೆ, ದಕ್ಷಿಣದಲ್ಲಿ ಇಡಿ, ಪಶ್ಚಿಮದಲ್ಲಿ ಇಡಿ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ದೀರಾ. ನೋಡಿ ಸರ್, ಫಸ್ಟ್ ಏನಂದರೆ, ನಮ್ಮ ಹೆಣ್ಮಕ್ಳು ಇಲ್ಲಿಂದ ತಗ್ಸೋದೇ ನಾವು ತುಳಸಿ ಕಟ್ಟೆ ನಮಗೊಂದು ದೊಡ್ಡ ಚಾಲೆಂಜು. ಅದನ್ನು ಫಸ್ಟ್ ನಾವು ಇಲ್ಲಿಗೆ ಸರಿಸ್ತೀರಿ, ಆಮೇಲೆ ಇಲ್ಲಿಗೆ ಸರಿಸ್ಬಿಡ್ತೀರಿ. ಒಂದೇ ಸರಿಗೆ ಇಲ್ಲಿ ಇಟ್ಬಿಟ್ರಪ್ಪ ಹಿಂದುಗಡೆ ಅಂದರೆ ನಮ್ಮ ಹೆಣ್ಮಕ್ಳು ಇಡಲ್ಲ. ಹಾಗಾಗಿ ಇದಕ್ಕಿಂತ ಇದು ಬೆಟರು, ಇದಕ್ಕಿಂತ ಇದು ಬೆಟರು, ಇದಕ್ಕಿಂತ ದಕ್ಷಿಣ ಬೆಟರು, ಇದಕ್ಕಿಂತ ನೈಋತ್ಯ ಮೂಲೆ ತುಂಬ ಒಳ್ಳೆಯದು. ಇದು ಅಷ್ಟೇ, ಇಲ್ಲಿ ಇರಲೇಬಾರ್ದು. ಅಲ್ಲಿಂದ ಇಲ್ಲಿಗೆ ಸರಿಸ್ತೀರಿ, ಮತ್ತೆ ಇಲ್ಲಿ ಮತ್ತೆ ನೈಋತ್ಯಕ್ಕೆ ತೊಗೊಂಬಂದು ನಾವು ಆ ತುಳಸಿ ಕಟ್ಟೆನ, ಬೃಂದಾವನನ ನಾವು ರೆಡಿ ಮಾಡಿ ಹೇಳ್ತೀರ ಅವ್ರಿಗೆ ಈ ಥರ ಮಾಡಬೇಕು ಅಂತ. ಮಾರ್ಲಿಂಗಪ್ಪ ಅನ್ನೋರು ಇನ್ನೊಂದು ಪ್ರಶ್ನೆನ ಕೇಳಿದ್ದಾರೆ. ಸರ್, ನಮ್ಮ ಮನೆಯ ಈಶಾನ್ಯದಿಂದ ಮೆಟ್ಲು ಸ್ಟಾರ್ಟ್ ಆಗ್ತಾ ಇದೆ, ಬರ್ಬೋದು ಅಂತ. ನೋಡ್ರಿ, ಪೂರ್ವ ಈಶಾನ್ಯ ಆದರೂ ಬರಬಾರ್ದು, ಉತ್ತರ ಈಶಾನ್ಯ ಆದರೂ ಬರಬಾರ್ದು. ಇದನ್ನು ಈಶಾನ್ಯದಲ್ಲಿ ಅದು ಯಾವುದೇ ಈಶಾನ್ಯ ಆದರೂ ಸರಿ, ಖಂಡಿತವಾಗೂ ಮೆಟ್ಲುಗಳನ್ನ ಕೊಡಬೇಡಿ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಮತ್ತು ನಿಮ್ದು ಏನಾದರೂ ಪ್ರಶ್ನೆ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಫೋನ್ ಮಾಡಿ ಕೇಳ್ತಾ ಇರ್ತೀರ, ನಾನು ಎಲ್ಲೋ ಸೈಟಲ್ಲಿ ಇರ್ತೀನಿ, ಬಿಲ್ಡಿಂಗ್ ಹತ್ತಾ ಇರ್ತೀನಿ, ನನಗೂ ಸಾಕಾಗಿರುತ್ತೆ, ಬಿಸಿಲಲ್ಲಿ ಇರ್ತೀನಿ. ಆ ಫೋನ್ ಮಾಡಿ ಕೇಳೋ ಬದಲು ನೀವು ಕಮೆಂಟ್ಸಲ್ಲಿ ಹಾಕ್ಬಿಟ್ರೆ ನಾನು ಅದಕ್ಕೆ ತಿಳ್ಸೋಕ್ಕೆ ನಾನು ಫ್ರೀ ಇದ್ದಾಗ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ದೈವಾರಾಧನೆ ವಾಸ್ತು ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಈಗ ದೈವಾರಾಧನೆ ಫೇಸ್ಬುಕ್ಕಲ್ಲೂ ಇದೆ, ಇನ್ಸ್ಟಾಗ್ರಾಮಲ್ಲೂ ಇದೆ. ಅದರಲ್ಲಿ ಪುಟ್ಟಾದಂಥ ಒಂದು ಶಾರ್ಟ್ಸ್ ಹಾಕ್ತಾ ಇರ್ತೀರಿ. ಅದನ್ನು ನೋಡಿಬಿಟ್ಟು ನಿಮ್ಗೆ ಏನಾಗುತ್ತೆ, ನಿಮ್ಗೆ ಏನು ಅನಿಸುತ್ತೆ ಅಲ್ಲೂ ಸಪೋರ್ಟ್ ಕೊಟ್ಟಾಗ, ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ, ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಸಪೋರ್ಟ್ ಕೊಡಿ ಅಂತ ಹೇಳ್ತಾ, ನಿಮ್ಮ ರಿಲೇಟಿವಲ್ಲಿ, ಫ್ರೆಂಡ್ಸಲ್ಲಿ ನಿಮ್ಮ ಹತ್ರ ಯಾರು ಮಾತಾಡೋದಿಲ್ವೋ, ಯಾರು ಶತ್ರುಗಳಿರ್ತಾರೆ, ಅವ್ರು ಏನಾದರೂ ಮನೆ ಕೆಡ್ತಾ ಇದ್ದರೆ, ಅವ್ರು ಏನಾದರೂ ಈ ಥರ ಉತ್ತರದಲ್ಲಿ ಭಾರ ಹಾಕಿದರೆ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅವರೂ ಚೆನ್ನಾಗಿರಲಿ, ಅವ್ರು ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರೋಕ್ಕಾಗೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಸೈಟ್ ವಿಸಿಟಿಂಗ್ ಬೇಕಿದ್ದರೆ ಫೋನ್ ಮಾಡಿ ಅಂತ ಹೇಳ್ತಾ ಈಗ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ.